ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಷಯ ಎ.ಕೆ. ರಾಮಾನುಜನ್ ಅವರು ಬರೆದಿರುವಂತಹ ಅಣ್ಣಯ್ಯನ ಮಾನವಶಾಸ್ತ್ರ. ಎ.ಕೆ. ರಾಮಾನುಜನ್ 1929ರಲ್ಲಿ ಜನಿಸಿರುತ್ತಾರೆ. ಮೈಸೂರಿನವರಾದ ರಾಮಾನುಜನ್ ಮೈಸೂರು, ಪೂನಾ, ಅಮೆರಿಕಾಗಳಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಎಂ.ಎ. ಪಿ.ಎಚ್.ಡಿ ಪದವಿಯನ್ನು ಪಡೆದಿರುತ್ತಾರೆ. 30 ವರ್ಷಗಳ ಕಾಲ ಅಮೆರಿಕದ ಚಿಕಾಗೋ ವಿಶ್ವವಿದ್ಯಾಲಯದಲ್ಲಿ ಭಾಷಾ ವಿಜ್ಞಾನ ಹಾಗೂ ದ್ರಾವಿಡ ಭಾಷಾ ಅಧ್ಯಯನದ ಪ್ರಾಧ್ಯಾಪಕರಾಗಿದ್ದರು. ಕನ್ನಡ ಜನಪದ ಕ್ಷೇತ್ರದಲ್ಲಿ ಅಪೂರ್ವ ಅಧ್ಯಯನವನ್ನು ಮಾಡಿರುವಂತಹ ರಾಮಾನುಜನ್ ಅವರು ವಚನಗಳನ್ನು ಇಂಗ್ಲಿಷಿಗೆ ಅನುವಾದಿಸಿದ್ದಾರೆ. ಇವರ ಪ್ರಮುಖ ಕೃತಿಗಳನ್ನು ನೋಡುವುದಾದರೆ ಒಕ್ಕಳಲ್ಲಿ ಹೂವಿಲ್ಲ ಮತ್ತು ಇತರ ಪದ್ಯಗಳು ಹಾಗೂ ಕುಂಟೆಬಿಲ್ಲೆ ಎಂಬುದು ಇವರ ಕವನ ಸಂಕಲನಗಳು, ಮತ್ತೊಬ್ಬನ ಆತ್ಮಚರಿತ್ರೆ ಕಾದಂಬರಿ, ಹಳದಿ ಮೀನು ಎನ್ನುವುದು ಇವರ ಅನುವಾದಿತ ಕೃತಿ, ಸ್ಪೀಕಿಂಗ್ ಆಫ್ ಶಿವ ವಚನಗಳ ಅನುವಾದವಾಗಿ ಕಂಡುಬರುತ್ತದೆ. ಭಾರತ ಸರ್ಕಾರದಿಂದ ಇವರಿಗೆ ಇವರ ಸಾಹಿತ್ಯ ಕೊಡುಗೆಗೆ ಪದ್ಮಶ್ರೀ ಪ್ರಶಸ್ತಿ ಎನ್ನುವಂಥದ್ದು ದೊರೆತಿದೆ. ಪ್ರಸ್ತುತ ಅಣ್ಣಯ್ಯನ ಮಾನವಶಾಸ್ತ್ರ ಎಂಬುದು ಒಂದು ಆತ್ಮಪರಿಶೀಲನೆಯ ಕಥೆಯಾಗಿ ಕಂಡುಬರುತ್ತದೆ. ಜೊತೆಗೆ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ಒಂದು ಕಥೆಯಾಗಿಯೂ ಕೂಡ ನೋಡಬಹುದಾಗಿದೆ. ಅಣ್ಣಯ್ಯ ಎಂದರೆ ಎ.ಕೆ. ರಾಮಾನುಜನ್ ಕಥಾನಾಯಕರಾಗಿ ಕಂಡುಬರುತ್ತಾರೆ. ಇವರು ಅಮೆರಿಕದ ಚಿಕಾಗೋದಲ್ಲಿ ಓದುವಂತಹ ಸಂದರ್ಭದಲ್ಲಿ ಲೈಬ್ರರಿಗೆ ಹೋಗಿ ಚಿಕಾಗೋದ ಲೈಬ್ರರಿಯಲ್ಲಿ ಒಂದು ಪುಸ್ತಕವನ್ನು ತೆಗೆದುಕೊಂಡು ಆ ಪುಸ್ತಕವನ್ನು ಓದುವ ಸಂದರ್ಭದಲ್ಲಿ ಇವರಿಗೆ ಅಮೆರಿಕದವರು ತಿಳಿದಿರುವಂತಹ ಭಾರತೀಯ ಸಂಸ್ಕೃತಿಯನ್ನು ಅರಿಯುವ ಸದಾವಕಾಶ ಎನ್ನುವಂಥದ್ದು ಸಿಗುವುದು. ಈ ಪುಸ್ತಕವನ್ನು ಅಮೆರಿಕದ ಮಾನವಶಾಸ್ತ್ರ ತಜ್ಞರಾದಂತಹ ಫರ್ಗೂಸನ್ ಅವರು ಬರೆದಿರುತ್ತಾರೆ. ಇವರು ಭಾರತ ಸಂಸ್ಕೃತಿಯನ್ನು ಭಾರತದ ಮೈಸೂರಿಗೆ ಹೋಗಿ ಕ್ಷೇತ್ರ ಕಾರ್ಯದ ಮುಖೇನವಾಗಿ ಸಂಶೋಧನಾ ಕೃತಿಯಾಗಿ ಬರೆದಿರುವಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ನಮ್ಮ ಆತ್ಮಜ್ಞಾನವನ್ನು ಅರಿಯಬೇಕಾದರೆ ನಾವು ಅಮೆರಿಕಕ್ಕೆ ಬರಬೇಕು ಎಂಬುದು ಅಣ್ಣಯ್ಯನಿಗೆ ಪುಸ್ತಕವನ್ನು ಓದುತ್ತಾ ತಿಳಿದಿರುವ ಹಾಗಿದೆ. ನಂತರ ಈ ಒಂದು ಪುಸ್ತಕದಲ್ಲಿ ನಮ್ಮ ದೇಹದ ಮಲ ಸೋಂಕುವಿನ ಬಗ್ಗೆ ಮನು ಹೇಳಿರುವಂಥದ್ದನ್ನು ಫರ್ಗೂಸನ್ ಪ್ರಸ್ತುತಪಡಿಸಿರುವುದು ಕಂಡುಬರುತ್ತದೆ. ನಮ್ಮ ದೇಹದಲ್ಲಿ ಎಂದರೆ ಮನುಷ್ಯನ ದೇಹದಲ್ಲಿ 12 ದ್ರವಗಳಿಗೆ ಮಲದ ಸೋಂಕು ಅಂಟಿಕೊಳ್ಳುತ್ತದೆ ಎಂಬುದನ್ನು ಮನು ತನ್ನ ಮನುಸ್ಮೃತಿಯಲ್ಲಿ ಹೇಳಿರುವಂಥದ್ದನ್ನು ಫರ್ಗೂಸನ್ ತನ್ನ ಮಾನವಶಾಸ್ತ್ರದ ಪುಸ್ತಕದಲ್ಲಿ ಹೇಳಿರುವುದನ್ನು ನಾವು ಕಾಣಬಹುದು. ಅವುಗಳೆಂದರೆ ದೇಹದ ಜಿಡ್ಡುಗಳು, ವೀರ್ಯ, ರಕ್ತ, ಮೆದುಳಿನ ಮಜ್ಜೆಯ ನೀರು, ಮೂತ್ರ, ಹೇಲು, ಶಿಂಬಳ, ಕಿವಿಯ ಕಿಸುರು, ಕಫ, ಕಣ್ಣೀರು, ಕಣ್ಣಿನ ಪಿಸುರು ಇವೇ ಮನುಷ್ಯನ ಮಲದ ಸೋಂಕುಗಳಿಗೆ ಕಾರಣವಾಗಿರುವಂತಹ ಸೂತಕಗಳು. ಇನ್ನು ಚಿಕಾಗೋದಲ್ಲಿ ಇದ್ದುಕೊಂಡು ಇಂತಹ ಭಾರತೀಯ ಸಂಸ್ಕೃತಿ ಮತ್ತು ಸೂತಕಗಳ ಬಗ್ಗೆ ಹೇಳಿರುವಂತಹ ಫರ್ಗೂಸನ್ ಪುಸ್ತಕವನ್ನು ಓದುತ್ತಾ ಅಣ್ಣಯ್ಯನವರಿಗೆ ತನ್ನ ಭಾರತೀಯ ಸಂಸ್ಕೃತಿಯನ್ನು ಮನೆಯಲ್ಲಿ ಇದ್ದಾಗ ಎಂದರೆ ಭಾರತದಲ್ಲಿ ಇದ್ದಾಗ ತಿಳಿದುಕೊಳ್ಳುವ ಆಸಕ್ತಿ ಇಲ್ಲದೇ ಇರುವಂಥದ್ದು, ಜೊತೆಗೆ ಇಲ್ಲಿ ಬಂದು ಆಸಕ್ತಿದಾಯಕವಾಗಿ ತಮ್ಮ ಭಾರತೀಯ ಸಂಸ್ಕೃತಿಯನ್ನು ಅಮೆರಿಕನ್ನರ ಪುಸ್ತಕದ ಮುಖೇನವಾಗಿ ತಿಳಿದುಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದನ್ನು ನೆನೆದು ಇಲ್ಲಿ ಅಣ್ಣಯ್ಯನವರು ಮರುಕ ವ್ಯಕ್ತಪಡಿಸುತ್ತಾರೆ. ಜೊತೆಗೆ ಅಲ್ಲಿಯೇ ಸ್ವದೇಶದಲ್ಲಿಯೇ ನಮ್ಮ ಭೂಮಿಯಲ್ಲಿಯೇ ಇರುವಂತಹ ಸಂದರ್ಭದಲ್ಲಿ ತಿಳಿದುಕೊಳ್ಳಲಾರದನ್ನು ಸಪ್ತಸಾಗರವನ್ನು ದಾಟಿ ಬಂದು ತಿಳಿದುಕೊಳ್ಳುವ ಬಗ್ಗೆ ವ್ಯಂಗ್ಯವನ್ನು ಸಹ ವ್ಯಕ್ತಪಡಿಸುತ್ತಾರೆ. ಇಲ್ಲಿ
ಫರ್ಗೂಸನ್ ಪುಸ್ತಕದಲ್ಲಿ ಎಂಜಲಿನ ಬಗ್ಗೆಗೂ ಕೂಡ ಹೇಳುವಂತಹ ಫರ್ಗೂಸನ್ ದಕ್ಷಿಣ ದೇಶದಲ್ಲಿ ಎಂದರೆ ಭಾರತದಲ್ಲಿ ಬಾಯಿಗಿಟ್ಟು ಊದುವ ಪೀಪಿ ನಾಗಸ್ವರಗಳೆಲ್ಲವೂ ಕೂಡ ಎಂಜಲಿಗೆ ಸಮ. ಈ ಎಂಜಲನ್ನು ಅಸ್ಪೃಶ್ಯರು ಮಾತ್ರ ಮುಟ್ಟಬೇಕು. ವೀಣೆ ಬ್ರಾಹ್ಮಣರಿಗೆ, ಮುಖವೀಣೆ ಎನ್ನುವಂಥದ್ದು ಒಲೆಯ ಜಾತಿಗೆ ಸೇರಿದ್ದು ಎಂಬುದನ್ನು ಹೇಳುತ್ತಾರೆ. ಇದೇ ರೀತಿಯಾಗಿ ಮಡಿಕೆಗಿಂತ ಬೆಳ್ಳಿ, ಹತ್ತಿಗಿಂತ ರೇಷ್ಮೆ ಉತ್ತಮ ಎಂಬುದನ್ನು ಸಹ ಹೇಳುತ್ತಾರೆ. ರೇಷ್ಮೆಯ ಹುಳುವಿನ ಮಲದಿಂದ ಬಂದುದೇ ಆದರೂ ಮನುಷ್ಯ ಅದನ್ನು ಶ್ರೇಷ್ಠ ಎಂಬುದಾಗಿ ಹೇಳುತ್ತಾನೆ ಎಂಬುದನ್ನು ಕಾಣಬಹುದು. ಅಮೆರಿಕನ್ನರಿಗೆ ಇಷ್ಟೆಲ್ಲ ವಿಷಯಗಳು ಗೊತ್ತಿರುವುದನ್ನು ಕಂಡು ಅಣ್ಣಯ್ಯ ಆಶ್ಚರ್ಯಚಕಿತನಾಗುವುದನ್ನು ಸಹ ನಾವು ಕಾಣಬಹುದಾಗಿದೆ. ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಬೇಕಾದರೆ ಚಿಕಾಗೋಗೆ ಬರಬೇಕಾ ಎನ್ನುವಂತಹ ವಿಷಯವನ್ನು ಸಹ ಆಶ್ಚರ್ಯಚಕಿತರಾಗಿ ಅಣ್ಣಯ್ಯ ಮನಗಾಣುತ್ತಾರೆ. ವಿವೇಕಾನಂದರು ಕೂಡ ಚಿಕಾಗೋಗೆ ಬಂದ ಮೇಲೆಯೇ ತಮ್ಮ ಮೊದಲ ಭಾಷಣವನ್ನು ಕೊಟ್ಟಿದ್ದು ಎಂಬುದನ್ನು ಇಲ್ಲಿ ಅಣ್ಣಯ್ಯ ನೆನಪಿಸಿಕೊಳ್ಳುತ್ತಾರೆ. ಸೂತಕದಲ್ಲಿ ಶ್ರೇಷ್ಠ ಯಾವುದು ಎಂಬುದನ್ನು ಮನುಸ್ಮೃತಿಯಲ್ಲಿ ಸ್ಪಷ್ಟಪಡಿಸಿರುವಂಥದ್ದನ್ನು ಫರ್ಗೂಸನ್ ತನ್ನ ಮಾನವಶಾಸ್ತ್ರದಲ್ಲಿ ಹೇಳಿರುವುದನ್ನು ಅಣ್ಣಯ್ಯ ಅರಿತುಕೊಳ್ಳುತ್ತಾರೆ. ಸೂತಕದಲ್ಲಿ ಮುಟ್ಟಾಗುವುದು ಮೊದಲು, ಹುಟ್ಟುವುದು ಅದಕ್ಕಿಂತ 1 ಡಿಗ್ರಿ ಹೆಚ್ಚಿನದು, ಎಲ್ಲಕ್ಕಿಂತ ಬಲವಾದಂತಹ ಸೂತಕ ಎಂದರೆ ಸಾವಿನ ಸೂತಕ ಎಂಬುದನ್ನು ಇಲ್ಲಿ ಫರ್ಗೂಸನ್ ಮನುವಿನ ಉದಾಹರಣೆಯನ್ನು ಕೊಡುತ್ತಾ ಹೇಳುವುದನ್ನು ನಾವಿಲ್ಲಿ ಕಾಣಬಹುದು. ಶುಭದಲ್ಲಿ ಅಶುಭವಾದಂತಹ ಹಸು ಸತ್ತರೆ ಅದನ್ನು ತಿನ್ನುವ ಜಾತಿ ಕೀಳು ಜಾತಿ, ಹಸುವನ್ನು ತಿನ್ನುವ ಜಾತಿ ಕೀಳು ಜಾತಿ ಎಂಬುದನ್ನು ಪರಿಭ್ರಮಿಸಿದ್ದಾರೆ. ಅಂತೆಯೇ ಹಸುವಿನ ಮಾಂಸವನ್ನು ತಿನ್ನುವಂತಹ ಪಕ್ಷಿ ಜಾತಿಗೆ ಸೇರಿದ ಕಾಗೆ ಹಾಗೂ ಹದ್ದು ಕೂಡ ಕೀಳು ಜಾತಿಯ ಹಕ್ಕಿಗಳು, ಅವುಗಳನ್ನೂ ಸಹ ಅಸ್ಪೃಶ್ಯತೆಯ ಗುಂಪಿಗೆ ಸೇರಿಸಿರುವುದನ್ನು ನಾವು ಕಾಣಬಹುದು. ಇನ್ನು ಗಾಣಿಗರ ಸಮುದಾಯಕ್ಕೆ ಸೇರಿದ ಎಂದರೆ ಗಾಣಿಗರ ಜಾತಿಗೆ ಸೇರಿದವರಲ್ಲಿ 2 ಪಂಗಡಗಳು. ಎಣ್ಣೆಯನ್ನು ಮಾರುವವರು ಉತ್ತಮ ಜಾತಿಗೆ ಸೇರಿದರೆ, ಎಣ್ಣೆಯನ್ನು ಆಡಿಸಿ ಬೀಜವನ್ನು ಅರೆದು ಎಣ್ಣೆ ತೆಗೆಯುವಂಥವರು ಕೀಳು ಜಾತಿಗೆ ಸೇರಿದಂಥವರು ಎಂಬುದನ್ನು ಹಟನ್ ಹೇಳುತ್ತಾನೆ. ಏಕೆಂದರೆ ಬೀಜವನ್ನು ಕೊಲ್ಲುವವರು ಅವರು ಎಂಬುದನ್ನು, ಸಾವಿಗೆ ಸೋಂಕಿನವರು ಎಂಬುದನ್ನು ಹಟನ್ ಹೇಳಿರುವುದನ್ನು ಫರ್ಗೂಸನ್ ಇಲ್ಲಿ ವ್ಯಕ್ತಪಡಿಸುತ್ತಾನೆ. ಮೈಸೂರಿನಲ್ಲಿ ಓದುವಾಗ ಆಗಾಗ ಲೈಬ್ರರಿಗೆ ಹೋಗಿ ಅಲ್ಲಿ ಶೆಟ್ಟಿ ಬೀಗದ ಕೈಯನ್ನು ಕೊಟ್ಟು ಲೈಬ್ರರಿಯೊಳಗೆ ಬಿಡುತ್ತಿದ್ದ ಎಂಬುದನ್ನು ಅಣ್ಣಯ್ಯ ನೆನಪಿಸಿಕೊಳ್ಳುತ್ತಾರೆ. ಅಂತಹ ಸಂದರ್ಭದಲ್ಲಿ ಮದುವೆಯ ವಿಚಾರವನ್ನೂ ಸಹ, ಭಾರತೀಯ ಸಂಸ್ಕೃತಿಯ ಮದುವೆಯ ವಿಚಾರವನ್ನು ಸಹ ಅಣ್ಣಯ್ಯ ಅವರು ಇಲ್ಲಿ ನೆನಪಿಸಿಕೊಳ್ಳುವಂಥದ್ದನ್ನು ನಾವು ಕಾಣಬಹುದು. ಶೇಕ್ಸ್ಪಿಯರ್ ಅಮೆರಿಕಕ್ಕೆ ಹೋಗಿ ಬಂದವರು ಬರೆದಿರುವಂತಹ ಸಮುದ್ರದಾಚೆಯಿಂದ ಅಪೂರ್ವ ಪಶ್ಚಿಮ ಅಮೆರಿಕದಲ್ಲಿ ನಾನು ಇಂತಹ ಪುಸ್ತಕಗಳನ್ನು ಮೈಸೂರಿನಲ್ಲಿ ಇದ್ದಾಗ ನಾನು ಓದುತ್ತಿದ್ದೆ ಎಂಬುದನ್ನು ಅಣ್ಣಯ್ಯ ಅವರು ವ್ಯಕ್ತಪಡಿಸುತ್ತಾರೆ. ಮಲಶುದ್ಧಿಗೆ ಮನು 11 ಮಾರ್ಗಗಳನ್ನು ತಿಳಿಸಿದ್ದಾನೆ ಎಂಬುದನ್ನು ಫರ್ಗೂಸನ್ ತಮ್ಮ ಪುಸ್ತಕದಲ್ಲಿ ಹೇಳಿರುವುದನ್ನು ಇಲ್ಲಿ ಪ್ರಸ್ತುತಪಡಿಸುತ್ತಾರೆ. ಬ್ರಾಹ್ಮಣರ ವಿಧಿವಿಧಾನಗಳ ಪ್ರಕಾರ ಬೆಂಕಿ, ಪ್ರಸಾದ, ಮಣ್ಣು, ಅಂತಃಕರಣ, ಸಂಯಮ, ನೀರು, ಸಗಣಿ ಎತ್ತಿ ಇಟ್ಟ ಆಣೆ, ಗಾಳಿ, ಕರ್ಮಗಳು, ಸೂರ್ಯ, ಕಾಲ ಇವು ಒಡಲುಗೊಂಡು ಪ್ರಾಣಿಗಳನ್ನು ಶುದ್ಧ ಮಾಡುತ್ತವೆ. ಎಂದರೆ ಇವೆಲ್ಲವೂ ಕೂಡ ಪ್ರಾಣಿಯ ಹೊಟ್ಟೆಯನ್ನು ಹೊಕ್ಕಿ ಶುದ್ಧ ಮಾಡುತ್ತವೆ ಎಂಬುದನ್ನು ಮನು ತನ್ನ ಸ್ಮೃತಿಯಲ್ಲಿ ಹೇಳಿದ್ದಾನೆ. ಅದನ್ನು ಫರ್ಗೂಸನ್ ಕೃತಿಯ ಮುಖೇನವಾಗಿ ಅಣ್ಣಯ್ಯ ಅರ್ಥೈಸಿಕೊಳ್ಳುವಂಥದ್ದನ್ನು ಇಲ್ಲಿ ನಾವು ಕಾಣಬಹುದಾಗಿದೆ. ಆದರೆ ಈ ಬಿಳಿಯರು ಅಂದರೆ ಅಮೇರಿಕನ್ನರಿಗೆ ಈ ಗಾಳಿ, ನೆಲ, ಕಾಲ ಇವೆಲ್ಲವೂ ಕೂಡ ಯಾವುದರ ಶುದ್ಧಿ ಮಾಡುತ್ತದೆ ಎಂಬುದನ್ನು ಸಹ ಇಲ್ಲಿ ಅಣ್ಣಯ್ಯ ಪ್ರಶ್ನೆಗೆ ಎಳೆಯುವುದನ್ನು ನಾವು ಕಾಣಬಹುದು. ಹಿಂದೂಸ್ತಾನದಲ್ಲಿ
ಮನೆಯಲ್ಲಿ ಹಿರಿಯರು ಕಲಿಸಿಕೊಟ್ಟಂತಹ ಸಂಸ್ಕೃತಿಯನ್ನು ತ್ಯಜಿಸುವ ಅಥವಾ ತಿರಸ್ಕಾರ ಭಾವದಿಂದ ನೋಡುವಂತಹ ನಾವು ಸಪ್ತಸಾಗರದಾಚೆ ಬಂದಾಗ ಲೈಬ್ರರಿಗೆ ಹೋಗಿ ಯಾರೋ ಬರೆದಿಟ್ಟ ಪುಸ್ತಕದಿಂದ ಇದೇ ಸಂಸ್ಕೃತಿಯನ್ನು ಕಲಿಯುವುದು ವ್ಯಂಗ್ಯಮಯವಾಗಿದೆ ಎಂಬುದನ್ನು ಸಹ ಇಲ್ಲಿ ಅಣ್ಣಯ್ಯ ಪ್ರಸ್ತುತಪಡಿಸುತ್ತಾರೆ. ಪುಸ್ತಕದ ಕಂತೆಯಲ್ಲಿ ಇರುವಂತಹ ಆ ಪುಸ್ತಕದ ನಂಬರ್ PK 321. ಈ ಪುಸ್ತಕವನ್ನು ತೆಗೆದು ಈ ಪುಸ್ತಕದಲ್ಲಿ ಕಂಡುಬರುವಂತಹ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಣ್ಣಯ್ಯ ತಿಳಿದುಕೊಳ್ಳುವಂಥದ್ದನ್ನು ನಾವು ಕಾಣಬಹುದು. ಅಮೇರಿಕನ್ನರು ನಿಮ್ಮ ಹೆಂಗಸರು ಎಂದರೆ ಭಾರತೀಯ ಹೆಂಗಸರು ಹಣೆಗೆ ಕುಂಕುಮವನ್ನು ಏಕೆ ಇಟ್ಟುಕೊಳ್ಳುತ್ತಾರೆ ಎಂಬ ಪ್ರಶ್ನೆಯನ್ನು ಕೇಳಿದಾಗ ಅದಕ್ಕೆ ನಾನಾ ಉತ್ತರಗಳು ಸಿಗುತ್ತವೆ. ವೈಜ್ಞಾನಿಕವಾಗಿಯೂ ಸಹ ಒಂದಷ್ಟು ಉತ್ತರಗಳು ಸಿಗುತ್ತಾ ಹೋಗುತ್ತದೆ ಎಂಬುದನ್ನು ಅಣ್ಣಯ್ಯ ಇಲ್ಲಿ ನೆನಪಿಸಿಕೊಳ್ಳುತ್ತಾರೆ. ರಾಮಕೃಷ್ಣಾಶ್ರಮದಲ್ಲಿ ಪುಸ್ತಕದ ಪಟ್ಟಿ ಇರುವುದನ್ನು ಅಣ್ಣಯ್ಯ ಇಲ್ಲಿ ನೆನಪಿಸಿಕೊಳ್ಳುತ್ತಾರೆ. ಚಿಕಾಗೋದ ಲೈಬ್ರರಿಯಲ್ಲಿ ಪ್ರಜಾವಾಣಿ ಕೂಡ ಇದೆ ಎಂಬುದನ್ನು ಇಲ್ಲಿ ಪ್ರಸ್ತುತಪಡಿಸುವಂಥದ್ದನ್ನು ನಾವು ಕಾಣಬಹುದು. ಅಮೇರಿಕಾದ ಲೈಬ್ರರಿಗೆ ಹೋಗಿ ಅಲೆಮಾರಿಯಾಗಿ ಪುಸ್ತಕವನ್ನು ಹುಡುಕಿದಂತಹ ಅಣ್ಣಯ್ಯ ಇವರಿಗೆ ಫರ್ಗೂಸನ್ ಬರೆದ ಹಿಂದೂಯಿಸಮ್ ಕಸ್ಟಮ್ ಅಂಡ್ ರಿಚುಯಲ್ ಎಂಬ ಪುಸ್ತಕ ಸಿಗುತ್ತದೆ. ಇದನ್ನು 1968ರಲ್ಲಿ ಪ್ರಕಟಗೊಳಿಸಿರುವಂಥದ್ದನ್ನು ಹೇಳಿಕೊಳ್ಳುತ್ತಾನೆ ಫರ್ಗೂಸನ್. ಈ ಒಂದು ಪುಸ್ತಕದಲ್ಲಿ ಬಿಸಿ ಬಿಸಿ ಸುದ್ದಿಯ ರೀತಿಯಲ್ಲಿ ಭಾರತೀಯ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಸೀಮಂತ, ನಾಮಕರಣ, ಮೊದಲ ಚೌಲ, ಅನ್ನಪ್ರಾಶನ, ಮುಂಜಿ, ಮದುವೆಯ ಸಪ್ತಪದಿ, ಪ್ರಸ್ಥದ ರಾತ್ರಿ ಇವೆಲ್ಲವನ್ನು ವ್ಯಕ್ತಪಡಿಸಿರುವಂಥದ್ದನ್ನು ನಾವು ಕಾಣಬಹುದು. ಹೊಸ ನವವಧುವರರಿಗೆ ಯಾಲಕ್ಕಿ ಹಾಕಿದ ಬಾದಾಮಿ ತಿನ್ನಿಸಿ ಎಂಬುದನ್ನು ಹಾಸ್ಯಾಸ್ಪದವಾಗಿ ಪೋಲಿ ಜೋಕು ಮಾಡಿದ್ದನ್ನು ಅಣ್ಣಯ್ಯ ಇಲ್ಲಿ ನೆನಪಿಸಿಕೊಳ್ಳುವಂಥದ್ದನ್ನು ನಾವು ಕಾಣಬಹುದು. 163ನೇ ಪುಟ ಎಂದರೆ ಫರ್ಗೂಸನ್ ಅವರು ಬರೆದಿರುವಂತಹ ಹಿಂದೂಯಿಸಮ್ ಕಸ್ಟಮ್ ಅಂಡ್ ರಿಚುಯಲ್ ಎಂಬ ಪುಸ್ತಕದ 163ನೇ ಪುಟದಲ್ಲಿ ಬ್ರಾಹ್ಮಣರ ಉತ್ತರ ಕ್ರಿಯೆಗಳ ವರ್ಣನೆ ಚಿತ್ರಗಳೊಂದಿಗೆ ಎಷ್ಟೋ ವಿಷಯಗಳನ್ನು ಫರ್ಗೂಸನ್ ಹೇಳುತ್ತಾ ಬಂದಿರುತ್ತಾನೆ. ಮನು ಹಾಗೂ ಹಟನ್ನ ಜೊತೆಗೊಂಡು ಭಾರತೀಯ ಸಂಸ್ಕೃತಿಯ ಬಗ್ಗೆ ಹೇಳುವ ಫರ್ಗೂಸನ್ ತನ್ನ ಮನೆಯ ವಿಷಯವನ್ನೇ ಹೇಳುತ್ತಿದ್ದಾನೆ ಎಂಬುದು ಓದಿನ ಮಧ್ಯೆಯಲ್ಲಿ ಅಣ್ಣಯ್ಯನಿಗೆ ಅರ್ಥವಾಗುತ್ತದೆ. ಇಲ್ಲಿ ಮದುವೆ ಶಾಸ್ತ್ರ, ಉತ್ತರಾದಿಕ್ರಿಯೆಗಳು ಎಂದರೆ ಸತ್ತಾಗ ಅಂತ್ಯಕ್ರಿಯೆಯನ್ನು ಮಾಡುವಂತಹ ಉತ್ತರಾದಿಕ್ರಿಯೆಗಳನ್ನು ಮಾಡುವ ಫೋಟೋ ಮತ್ತು ವಿಷಯವನ್ನು ನೋಡುವಂತಹ ಅಣ್ಣಯ್ಯನಿಗೆ ತನ್ನ ಮನೆಯ ಶಾಸ್ತ್ರ ಎಂಬುದು ಅರಿವಿಗೆ ಬರುತ್ತದೆ. ಬಾದಾಮಿ ಕ್ರಾಪು ತೆಗೆದಂತಹ ಸುಂದರರಾಯ ಸಾವಿನ ಕ್ರಿಯಾವಿಧಿಗಳನ್ನು ನೆರವೇರಿಸ್ತಾ ಇರುವಂಥದ್ದು, ಜೊತೆಗೆ ಚಿತೆಯಲ್ಲಿ ಇದ್ದಂತಹ ಹೆಣ, ಆ ಹೆಣಕ್ಕೆ ಆ ಶವಕ್ಕೆ ಅಗ್ನಿಸ್ಪರ್ಶ ಆಗುವಂಥದ್ದನ್ನು ಇವರು ಕಾಣುತ್ತಾರೆ. ಒಮ್ಮೆಲೆ ಇದು ಎಲ್ಲೋ ಕಂಡಂತಿದೆಯಲ್ಲ ಎಂಬುದನ್ನು ನೆನಪಿಸಿಕೊಂಡಂತಹ ಅಣ್ಣಯ್ಯ ಮತ್ತೊಮ್ಮೆ ಅದನ್ನು ಮರುಪರಿಶೀಲನೆ ಮಾಡುವುದಾಗಿ ಹೇಳಿಕೊಳ್ಳುತ್ತಾರೆ. ಮರುಪರಿಶೀಲನೆ ಮಾಡಿ ಈ ವಿಚಾರಗಳೆಲ್ಲ ಅಮೇರಿಕಾದ ಫರ್ಗೂಸನ್ಗೆ ಯಾವ ರೀತಿಯಾಗಿ ತಿಳಿಯಿತು ಎಂಬುದನ್ನು ಪರಿಶೀಲನೆಗೆ ಒಳಪಡಿಸಿದಂತಹ ಅಣ್ಣಯ್ಯ ಪುಸ್ತಕದ ಮುನ್ನುಡಿಯನ್ನು ನೋಡಿದಾಗ ತನಗೆ ವಿಷಯ ಸಂಗ್ರಹಣೆಗೆ ಸಹಾಯ ಮಾಡಿದ ಸುಂದರರಾಯನಿಗೆ ಕೃತಜ್ಞತೆಯನ್ನು ಸಲ್ಲಿಸಿರುವ ಫರ್ಗೂಸನ್ ವಿಚಾರ ತಿಳಿದುಬರುತ್ತದೆ. ಇಂತಹ ಸಂದರ್ಭದಲ್ಲಿ ಮಗಳ ಸೀಮಂತ ಶಾಸ್ತ್ರವನ್ನು ಸಹ ಫರ್ಗೂಸನ್ಗೆ ಫೋಟೋದ ಸಮೇತವಾಗಿ ವಿಚಾರಗಳನ್ನು ನೀಡಿರುವಂಥದ್ದು ಸಹ ಕಂಡುಬರುತ್ತದೆ. ಜೊತೆಗೆ ವೈದವ್ಯದ ಆಚರಣೆಗಳು, ಕೆಂಪು ವಸ್ತ್ರವನ್ನು ಉಟ್ಟುಕೊಳ್ಳುವಂಥದ್ದು, ತಲೆಯನ್ನು ಬೋಳಿಸುವಂಥದ್ದು, ತಲೆಯ ಮೇಲೆ ಸೆರಗನ್ನು ಮುಚ್ಚಿಕೊಳ್ಳುವಂಥದ್ದು, ಇವುಗಳನ್ನೆಲ್ಲ ಸುಂದರರಾಯ ಫರ್ಗೂಸನ್ಗೆ ವಿವರವಾಗಿ ವಿಚಾರವನ್ನು ತಿಳಿಸಿರುತ್ತಾನೆ. ಒಂದೊಮ್ಮೆ ಈ ವೈದವ್ಯದ ವಿಚಾರವನ್ನು ತಿಳಿದು
ಆ ವೈದವ್ಯದ ಮಹಿಳೆಯನ್ನು ಕಂಡಾಗ ಅದು ತನ್ನ ತಾಯಿಯೇ ಎಂಬುದು ಅಣ್ಣಯ್ಯನಿಗೆ ತಿಳಿಯುತ್ತದೆ. ತನ್ನಪ್ಪ ಸತ್ತ ವಿಚಾರವೂ ಕೂಡ ತನಗೆ ತಿಳಿದಿಲ್ಲ ಎಂಬುದನ್ನು ಕಂಡು ಅಣ್ಣಯ್ಯ ಮರುಕ ವ್ಯಕ್ತಪಡಿಸಿರುತ್ತಾನೆ. ಇದನ್ನು ಸಪ್ತಸಾಗರದಾಚೆ ಇರುವಂತಹ ಮಗನಿಗೆ ಸಾವಿನ ವಿಚಾರವನ್ನು ತಿಳಿಸಬಾರದೆಂದು ನನ್ನಮ್ಮ ಹೇಳಿದಳೆ, ಅಥವಾ ನನ್ನ ಅಮ್ಮನಿಗೆ ಸುಂದರರಾಯನೇ ಈ ಒಂದು ಐಡಿಯಾವನ್ನು ಕೊಟ್ಟನೆ ಎಂಬುದಾಗಿ ಅಣ್ಣಯ್ಯ ನೆನಪಿಸಿಕೊಳ್ಳುತ್ತಾರೆ. ನಂತರ ಕ್ರಿಯಾವಿಧಿಗಳಲ್ಲಿ ವೈದವ್ಯದ ವಿಚಾರವನ್ನು ನೋಡುವ ಸಂದರ್ಭದಲ್ಲಿ ಸುಂದರರಾಯ ತನ್ನಮ್ಮನ ವಿಚಾರವನ್ನು ಜೊತೆಗೆ ತನ್ನಮ್ಮನ ಫೋಟೋವನ್ನು ಕೊಟ್ಟಿರುವಂಥದ್ದನ್ನು ಕಂಡ ಅಣ್ಣಯ್ಯನಿಗೆ ಸುಂದರರಾಯನ ಮೇಲೆ ಕೋಪ ಬರುತ್ತದೆ. ಸಪ್ತಸಾಗರದಾಚೆ ಇರುವಂತಹ ಸುಂದರರಾಯ ಒಂದೊಮ್ಮೆ ನನಗೆ ಸಿಕ್ಕಿದರೆ ಅವನು ಇವತ್ತು ಬದುಕಿರಲು ಸಾಧ್ಯವೇ ಇರುತ್ತಿರಲಿಲ್ಲ ಎಂಬುದನ್ನು ನೆನಪಿಸಿಕೊಳ್ಳುತ್ತಾ ಈ ಅಣ್ಣಯ್ಯನ ಮಾನವಶಾಸ್ತ್ರ ಕಥೆಯನ್ನು ಎ.ಕೆ. ರಾಮಾನುಜನ್ ಅವರು ಮುಗಿಸುತ್ತಾರೆ. 10 ಮೈಲಿ ದೂರದಲ್ಲಿರುವ ಹುಣಸೂರಿನ ಚಲುವಾಂಬ ಅಗ್ರಹಾರದ ಹಿಂಭಾಗದ ಓಣಿಯಲ್ಲಿ ವಾಸವಾಗಿರುವ ಆ ಸುಂದರರಾಯ ಇವತ್ತು ನನ್ನ ಕೈಯಿಂದ ಬದುಕಿಕೊಂಡ ಎಂಬ ವಿಚಾರವನ್ನು ಹೇಳುತ್ತಾ ಕಥೆಯನ್ನು ಎ.ಕೆ. ರಾಮಾನುಜನ್ ಅವರು ಮುಗಿಸುತ್ತಾರೆ. ಒಟ್ಟಾರೆಯಾಗಿ ಈ ಕತೆ ಭಾರತೀಯ ಸಂಸ್ಕೃತಿ ಹಾಗೂ ಸಂಪ್ರದಾಯಗಳನ್ನು ತಿರಸ್ಕಾರ ಭಾವನೆಯಿಂದ ನೋಡುವಂತಹ ಮನಸ್ಥಿತಿಗಳು ಎಲ್ಲೋ ದೂರಕ್ಕೆ ಹೋಗಿ ಅಲ್ಲಿ ತಮ್ಮ ಭಾರತೀಯ ಅದೇ ಸಂಸ್ಕೃತಿ ಅದೇ ಸಂಪ್ರದಾಯಗಳನ್ನು ಆತ್ಮ ಪರಿಶೀಲನೆಯ ಜೊತೆಗೆ ಓದಿ ತಿಳಿದುಕೊಳ್ಳುವಂತಹ ವಿಚಾರಗಳನ್ನು ಎ.ಕೆ. ರಾಮಾನುಜನ್ ಈ ಕಥೆಯಲ್ಲಿ ವ್ಯಕ್ತಪಡಿಸುತ್ತಾರೆ. ಮುಂದಿನ ಯುವಜನತೆ ಭಾರತೀಯ ಸಂಸ್ಕೃತಿಗಳ ಮೇಲೆ ಹೆಚ್ಚು ಗಮನ ಹರಿಸಬೇಕು ಎಂಬುದೇ ಈ ಒಂದು ಕಥೆಯ ಮುಖ್ಯ ಉದ್ದೇಶವಾಗಿದೆ ಹಾಗೂ ಆಶಯವಾಗಿದೆ ಎಂಬುದನ್ನು ಅರಿತುಕೊಳ್ಳಬೇಕಾಗಿದೆ. ಇದುವೇ ಅಣ್ಣಯ್ಯನ ಮಾನವಶಾಸ್ತ್ರ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಥೆಯೊಂದಿಗೆ ಸೇರೋಣ.